ನಾವು ಥರ್ಡ್ ಸ್ಟ್ಯಾಂಡರ್ಡ್ ಕನ್ನಡ ಚಿಟ್ಟೆ ಚಾಪ್ಟರ್ ವರ್ಕ್ಶೀಟ್ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ ಚಿಟ್ಟೆ ವರ್ಕ್ಶೀಟ್. ಪದಗಳ ಅರ್ಥ ಬರೆ. ಚಿಟ್ಟೆ ಮೀನ್ಸ್ ಪತಂಗ, ಬಟರ್ಫ್ಲೈ. ಚಿಟ್ಟೆ ಮೀನ್ಸ್ ಪತಂಗ, ಬಟರ್ಫ್ಲೈ. ಗುಟ್ಟು ಮೀನ್ಸ್ ರಹಸ್ಯ, ಸೀಕ್ರೆಟ್. ಗುಟ್ಟು ಮೀನ್ಸ್ ರಹಸ್ಯ, ಸೀಕ್ರೆಟ್. ಬಟ್ಟೆ ಅಂದರೆ ಉಡುಪು, ಕ್ಲೋತ್. ಬಟ್ಟೆ ಮೀನ್ಸ್ ಉಡುಪು, ಕ್ಲೋತ್. ಚಿಟ್ಟೆ, ಪತಂಗ, ಬಟರ್ಫ್ಲೈ. ಗುಟ್ಟಂದರೆ ರಹಸ್ಯ, ಮೀನ್ಸ್ ಸೀಕ್ರೆಟ್. ಬಟ್ಟೆ ಮೀನ್ಸ್ ಉಡುಪು ಆರ್ ಕ್ಲೋತ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒನ್ ಸೆಂಟೆನ್ಸ್ ವರ್ಡ್. ಓಕೆ, ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಚಿಟ್ಟೆಗೆ ಏನು ಕೊಡುವನೆಂದು ಕವಿ ಹೇಳುವರು? ಮೀನ್ಸ್ ಚಿಟ್ಟೆಗೆ ದ ಪೊಯೆಟ್ ಈಸ್ ಆಸ್ಕಿಂಗ್ ವಾಟ್ ಹಿ ವಿಲ್ ಗಿವ್ ಟು ಬಟರ್ಫ್ಲೈ. ಚಿಟ್ಟೆಗೆ ಬಿಸಿ ಬಿಸಿ ದೋಸೆ ಮತ್ತು ಜೇನು ಕೊಡುವನೆಂದು ಕವಿ ಹೇಳುವರು. ಯು ಹ್ಯಾವ್ ಟು ರೈಟ್ ಫುಲ್ ಸೆಂಟೆನ್ಸ್. ಐ ರಿಟನ್ ಓನ್ಲಿ ಕೀವರ್ಡ್ಸ್ ಮಾತ್ರ ಬರೆದಿದ್ದೀನಿ. ಚಿಟ್ಟೆಗೆ ಕವಿ, ದ ಪೊಯೆಟ್ ಈಸ್ ಸೇಯಿಂಗ್ ವಾಟ್ ಹಿ ಈಸ್ ಗಿವ್ ಟು ಬಟರ್ಫ್ಲೈ. ಸೊ ಹಿ ವಿಲ್ ಗಿವ್ ಬಿಸಿ ಬಿಸಿ ದೋಸೆ ಆ್ಯಂಡ್ ಜೇನು, ಹನಿ. ಚಿಟ್ಟೆ ಪದ್ಯವನ್ನು ಬರೆದ ಕವಿ ಯಾರು? ಈಸ್ ದ ಪೊಯೆಟ್ ಆಫ್ ಚಿಟ್ಟೆ ಪೊಯಮ್. ಡಾಕ್ಟರ್ ಪಿ ನಾರಾಯಣ ಭಟ್. ಚಿಟ್ಟೆ ಪದ್ಯವನ್ನು ಬರೆದ ಕವಿ ಡಾಕ್ಟರ್ ಪಿ ನಾರಾಯಣ ಭಟ್. ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತದೆ? ಬಟರ್ಫ್ಲೈಸ್, ಟು whom the butterfly is saying secret, because the butterfly is always with in flowers, no? ಫ್ಲವರ್ಸ್ ಹತ್ರನೇ ಇರುತ್ತೆ ಬಟರ್ಫ್ಲೈ. ಆವಾಗ ಏನೋ ಸೀಕ್ರೆಟ್ ಹೇಳೋ ಥರ ಇರುತ್ತೆ ಬಟರ್ಫ್ಲೈ. ಸೊ ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತದೆ? ಹೂವಿಗೆ. ಚಿಟ್ಟೆ ಹೂವಿಗೆ ಗುಟ್ಟನ್ನು ಹೇಳುತ್ತದೆ. ನೆಕ್ಸ್ಟ್, ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೀನ್ಸ್ ರೈಟ್ ಇನ್ ಯುವರ್ ಓನ್ ಸೆಂಟೆನ್ಸ್. ಜೇನು ಮೀನ್ಸ್ ಹನಿ. ಜೇನು ತುಂಬ ಸಿಹಿಯಾಗಿರುತ್ತದೆ, ಅಥವಾ ನನಗೆ ಜೇನು ಅಂದರೆ ತುಂಬ ಇಷ್ಟ. ಚಿಟ್ಟೆ ಹೂವಿಗೆ ಗುಟ್ಟನ್ನು ಹೇಳುತ್ತದೆ. ಯು ಕ್ಯಾನ್ ರೈಟ್ ದಟ್ ಸೆಂಟೆನ್ಸ್. ಚಿಟ್ಟೆ ಹೂವಿಗೆ ಗುಟ್ಟನ್ನು ಹೇಳುತ್ತದೆ. ಚಿಟ್ಟೆ ಬಣ್ಣದಿಂದ ಕೂಡಿರುತ್ತದೆ. ದಟ್ ಆಲ್ಸೋ ಯು ಕ್ಯಾನ್ ರೈಟ್. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಸೊ ಹಿಯರ್ ಪ್ರಾಸ ಪದಗಳು ಈಸ್ ಗಿವನ್, ಮೀನ್ಸ್ ರೈಮಿಂಗ್ ವರ್ಡ್ಸ್. ಚಿಟ್ಟೆಗೆ ಬಟ್ಟೆ, ಸಿಟ್ಟು ಗುಟ್ಟು. ಚಿಟ್ಟೆ ಗುಟ್ಟು, ಸಿಟ್ಟು ಬಟ್ಟೆ, ಹಾರಿ ಪೋರಿ, ನಾನು ಜೇನು. ಪದ್ಯದಲ್ಲಿ ಬಿಟ್ಟಿರುವ ಪದಗಳನ್ನು ಬರೆಯಿರಿ. ಮೀನ್ಸ್ ಯು ಹ್ಯಾವ್ ಟು ಫಿಲ್ ದ ಪೊಯಮ್ ಬರೀಬೇಕು. ಮುಟ್ಟಲು ಬಂದರೆ ತಟ್ಟನೆ ಹಾರಿ, ದೂರಕ್ಕೆ ಓಡುವೆ ಏತಕ್ಕೆ ಹೋರಿ. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ವ್ಯಾಕರಣ, ಗ್ರಾಮರ್. ಸೂಕ್ತ ಆಯ್ಕೆಯಲ್ಲಿ ಆರಿಸಿ ಖಾಲಿ ಜಾಗ ತುಂಬಿರಿ. ಮೀನ್ಸ್ ಚೂಸ್ ದ ಕರೆಕ್ಟ್ ವರ್ಡ್. ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು. ಸೊ ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಕನ್ನಡ ವರ್ಣಮಾಲೆ? ಆಲ್ಫಾಬೆಟ್ 49. ಮಕ್ಕಳು ಆಟವನ್ನು ಡ್ಯಾಶ್ ಆಡುವರು, ಬಂದರು ಮೀನ್ಸ್ ಕಮ್ಮಿಂಗ್, ಆಡುವರು ಮೀನ್ಸ್ ಪ್ಲೇಯಿಂಗ್. ಕಿಡ್ಸ್ ಆರ್ ಪ್ಲೇಯಿಂಗ್ ಇನ್ ಗ್ರೌಂಡ್. ಸೊ ಮಕ್ಕಳು ಆಟವನ್ನು ಆಡುವರು. ಖ ಪ್ಲಸ್ ಓ ಸೇರಿದಾಗ ನಮಗೇನಾಗುತ್ತೆ? ಓ ಇದೆಯಲ್ವ, ಲಾಸ್ಟ್ ಪ್ರೊನೌನ್ಸಿಯೇಷನ್ ಇಸ್ ಓ ಬರುತ್ತೆ. ಖೌ ಬರಲ್ಲ. ಖೌ ಬಂದರೆ ಐ ಪ್ರೊನೌನ್ಸ್ ಆಗುತ್ತೆ. ನಾನು ಶಾಲೆಯಿಂದ ಹೋದೆನು ಅಥವಾ ಹೋದರು. ಹೋದನು ಮೀನ್ಸ್ ಸಿಂಗುಲರ್, ಏಕವಚನ. ಹೋದರು ಬಹುವಚನ ಆಗುತ್ತೆ. ನಾನು ಸಿಂಗಲ್ ವರ್ಡ್ನು ಸಿಂಗುಲರ್, ಸೊ ಹೋದೆನು ಏಕವಚನ. ಅಗ್ಗ ಎಂಬುದು ಡ್ಯಾಶ್ ಒತ್ತಕ್ಷರ, ಸಜಾತಿಯ ವಿಜಾತಿಯ. ಗಾಕ್ಕೆ ಕೆಳಗೆ ಗಾ, ಸೇಮ್ ಲೆಟರ್ ಈಸ್ ರಿಪೀಟಿಂಗ್, ಸೊ ಇಟ್ ಈಸ್ ಲೈಕ್
ಮೀನ್ಸ್ ಸಜಾತಿಯ, ವಿಜಾತಿಯ ಮೀನ್ಸ್ ಅನ್ಲೈಕ್, ಸಜಾತಿಯ ಗ, ಸಜಾತಿಯ ಒತ್ತಕ್ಷರಗಳು. ನೆಕ್ಸ್ಟ್ ಈಸ್ ಹೊಂದಿಸಿ ಬರೆಯಿರಿ, ಹೊಂದಿಸಿ ಬರೆಯಿರಿ. ರಾಜು ಬಂದನು ಬಿಕಾಸ್ ಪುಲ್ಲಿಂಗ. ಕಾವ್ಯ ಬಂದಳು, ಕಾವ್ಯಕ್ಕೆ ಬಂದಳು, ಕಾವ್ಯ ಎಂಬುದು ಸ್ತ್ರೀಲಿಂಗ. ನಾಯಿ ಬಂದಿತು, ನಪುಂಸಕಲಿಂಗ. ಜನರು ಬಂದರು, ಬಹುವಚನ. ಓಕೆ, ರಾಜು ಎಂಬುದು ಸ್ತ್ರೀಲಿಂಗ ಅಂದರೆ ಸ್ತ್ರೀಯನ್ನು ಸೂಚಿಸುವ, ವುಮನ್ಸ್. ಓಕೆ, ಲೇಡೀಸ್, ಗರ್ಲ್ಸ್. ಪುರುಷರನ್ನು ಸೂಚಿಸುವುದು ಪುಲ್ಲಿಂಗ, ಸ್ತ್ರೀಯನ್ನು ಸೂಚಿಸುವುದು ಸ್ತ್ರೀಲಿಂಗ. ಬಾಕಿ ಉಳಿದ ಮರಗಳು, ಥಿಂಗ್ಸ್, ಎವ್ರಿಥಿಂಗ್ ಆರ್ ನಪುಂಸಕ ಲಿಂಗಗಳಾಗುತ್ತೆ. ಕೆಳಗಿನ ಅಕ್ಷರಗಳಿಗೆ ಕಾಗುಣಿತ ಬರೀರಿ. ಮೀನ್ಸ್ ಕಕ್ಕ, ಕಿ, ಕಿ, ಕು, ಕು, ಕವದಲ್ಲ, ಅದೇ ಥರ ಚ, ಚ, ಚಿ, ಚಿ, ಚು, ಚು, ಚೂರು ಅಂತ ಬರೀಬೇಕು. ಅಲ್ಲಿ ಜಾಗಲ್ಲ ಅಂತ ಬರ್ಕೊಂಡಿದ್ದೀನಿ. ಕೆಳಗೆ ಕೊಟ್ಟಿರುವ ಪದಗಳನ್ನು ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರಗಳಾಗಿ ವಿಂಗಡಿಸಿ. ಸೊ ದೀಸ್ ಆರ್ ಒತ್ತಕ್ಷರ ಇಸ್ ಗಿವನ್. ನೌ ವಿ ಹ್ಯಾವ್ ಟು ಚೂಸ್ ವಿಚ್ ಇಸ್ ಸಜಾತಿಯ, ವಿಚ್ ಇಸ್ ವಿಜಾತಿಯ. ಸೊ ಕಣ್ಣು, ನ, ನಾಗೆ ನ, ಸೇಮ್ ವರ್ಡ್ ಈಸ್ ರಿಪೀಟಿಂಗ್, ಸೊ ಇಟ್ ಈಸ್ ಅ ಸಜಾತಿಯ. ಚಿತ್ರ, ಥ್ರಾ ಎಂಬ ಒತ್ತು, ರಾ ಒತ್ತು. ಆಗ ತಾಕೆ ಕೊಟ್ಟಿರೋದು ರಾ ಎಂಬ ಬೇರೆ ಅನ್ಲೈಕ್ ಟರ್ಮ್ಸ್, ಆಗ ವಿಜಾತಿಯ. ಹಬ್ಬ, ಹಬ್ಬಕ್ಕೆ ಬಾಗೆ ಸೇಮ್ ಬಾನ್ನೇ ರಿಪೀಟ್ ಮಾಡಿದ್ದಾರೆ, ಸೇಮ್ ಲೆಟರ್ ಈಸ್ ರಿಪೀಟಿಂಗ್ ಹಿಯರ್, ಸೊ ಇಟ್ ಈಸ್ ಅ ಸಜಾತಿಯ. ಸತ್ಯ, ತಾಕೆ ತಾ ಬದಲು ಯಾವತ್ತು ಕೊಟ್ಟಿದ್ದಾರೆ, ಯಾವ ಒತ್ತಕ್ಷರ ಇಸ್ ಕಮಿಂಗ್, ಸೊ ಇಟ್ ಈಸ್ ಅ ವಿಜಾತಿಯ. ಸ್ವಾಗತ, ಸ್ವಾಗತ ಅಂದರೆ ಸಾಗೆ ವಾವತ್ತು ಕೊಟ್ಟಿದ್ದಾರೆ, ವಿಜಾತಿಯ. ಬೆತ್ತ, ಬೆತ್ತ ತಾಗೆ ತಾ ಥರನೇ ಕಾಣ್ತಾ ಇಲ್ಲ, ಆದರೆ ಇದು ಒತ್ತಕ್ಷರ ತ, ಪ್ರೊನೌನ್ಸಿಯೇಷನ್ ಆಲ್ಸೋ ತ, ಹಾಗದು ಸಜಾತಿಯ ಒತ್ತಕ್ಷರವಾಗುತ್ತೆ. ಇವಾಗ ನಾವು ಮೆದುಮಾತು ಎಂಬ ಪಾಠದ ವರ್ಕ್ಶೀಟ್ ನೋಡೋಣ. ಪದಗಳ ಅರ್ಥ, ಮೀನಿಂಗ್. ವ್ಯಾಪಾರಿ, ವರ್ತಕ. ಮಾಸ್ತರರು, ಶಿಕ್ಷಕರು. ಬಲು, ಬಹಳ. ವ್ಯಾಪಾರಿ, ವರ್ತಕ, ಬಿಸ್ನೆಸ್ ಮ್ಯಾನ್. ಮಾಸ್ಟರ್, ಶಿಕ್ಷಕರು, ಮಾಸ್ಟರ್. ಬಲು, ಬಹಳ, 3. ಚಾಲು, ಆರಂಭ. ಆರಂಭ ಮೀನ್ಸ್ ಬಿಗಿನಿಂಗ್. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಮೀನ್ಸ್ ರೈಟ್ ಇನ್ ಒನ್ ಸೆಂಟೆನ್ಸ್. ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು. ದ ಬಾಯ್ ಈಸ್ ದ ಹ್ಯಾಂಗ್ರಿ, ವಾಟ್ ಈ ಸೆಡ್ ಟು ಬಿಸ್ನೆಸ್ ಮ್ಯಾನ್. ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ. ವೈ ಐ ಹ್ಯಾವ್ ಟು ಟೇಕ್ ಹೆಲ್ಪ್ ಯು, ಯು ಓನ್ಲಿ ಟೇಕ್. ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ. ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು. ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ಯು ಹ್ಯಾವ್ ಟು ರೈಟ್ ಇನ್ ಫುಲ್ ಸೆಂಟೆನ್ಸ್. ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. 3ನೇ ಪ್ರಶ್ನೆ. ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು. ದ ಮರ್ಚೆಂಟ್, ಹೌ ಈ ಹ್ಯಾಸ್ ಹೆಲ್ಪ್ ವಿತ್ ದ ಬಾಯ್. ಈಸ್ ಟಾಕ್ ವಿತ್ ರೂಡ್ಲಿ, ನೋ. ಸ್ಲೋ, ಬಾರೋ ಈ ಕಡೆ. ಲೋ, ಬಾರೋ ಈ ಕಡೆ. Means the word sound is like a rude sound. ಯುವಕ ಕೊನೆಯಲ್ಲಿ ಯಾರಿಗೆ ಧನ್ಯವಾದ ಹೇಳಿದನು. ಯುವಕ ಕೊನೆಯಲ್ಲಿ ಮಾಸ್ತರರಿಗೆ ಧನ್ಯವಾದ ಹೇಳಿದನು. ಮೀನ್ಸ್ ಆನ್ಸರ್ ಇಸ್ ಮಾಸ್ಟರ್. 5th ಕ್ವೆಶ್ಚನ್. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತು. ಸೊ ಆನ್ಸರ್ ಈಸ್ ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ದ ಸಾಫ್ಟ್ನೆಸ್ ಆಫ್ ದ ಪೊಲೈಟ್ನೆಸ್, ಸಾಫ್ಟ್ನೆಸ್ ಆಫ್ ದ ಸರ್, ಬಿಹೇವಿಯರ್ ಲೈಕ್ ಬೈ ಎವ್ರಿಬಡಿ. ಇವಾಗ ಸ್ವಂತ ವಾಕ್ಯ. ಸಂತೆ, ನಾನು ಸಂತೆಯಲ್ಲಿ ತರಕಾರಿಗಳನ್ನು ತರಲು ಹೋದೆ. ಸೊ ಸಂತೆ ಮೀನ್ಸ್ ಅ ಮಾರ್ಕೆಟ್. ಸಹಾಯ, ಸಹಾಯ ಮೀನ್ಸ್ ಹೆಲ್ಪ್. ನಾನು ನನ್ನ ಅಮ್ಮನಿಗೆ ಸಹಾಯ ಮಾಡುತ್ತೇನೆ. ನೆಕ್ಸ್ಟ್ ಕನ್ನಡದಲ್ಲಿ ಬರೆಯಿರಿ. ಆ್ಯಪಲ್, ಆ್ಯಪಲನ್ನು ಕನ್ನಡದಲ್ಲಿ ಸೇಬೆಂದು ಕರೆಯುತ್ತೇವೆ, ಸೇಬು. ಮ್ಯಾಂಗೋ
ಮಾವಿನ ಹಣ್ಣು. ಗ್ರೇಪ್ಸ್ ದ್ರಾಕ್ಷಿ ಹಣ್ಣು. ಗೋವಾ ಸೀಬೆ ಹಣ್ಣು. ವಾಟರ್ಮೆಲನ್ ಕಲ್ಲಂಗಡಿ ಹಣ್ಣು. ಚಿಕ್ಕು ಸಪೋಟ. ಕಲ್ಲಂಗಡಿ ಹಣ್ಣು ವಾಟರ್ಮೆಲನ್ ಇನ್ ಇಂಗ್ಲೀಷ್. ದಾಳಿಂಬೆ ಹಣ್ಣು ಪೊಮಗ್ರೆನೇಟ್. ಸೇಬು ಇಂಗ್ಲೀಷಲ್ಲಿ ಅಂದರೆ ಆ್ಯಪಲ್ ಅಂತ ಹೇಳ್ತೀವಿ. ಮಾವಿನ ಹಣ್ಣಿಗೆ ಇಂಗ್ಲೀಷಲ್ಲಿ ಮ್ಯಾಂಗೋ ಅಂತ ಕರಿತೀವಿ. ಕಲ್ಲಂಗಡಿ ಹಣ್ಣಿಗೆ ವಾಟರ್ಮೆಲನ್. ದಾಳಿಂಬೆಗೆ ಪೊಮಗ್ರೆನೇಟ್ ಎಂದು ಕರೆಯುತ್ತೇವೆ. ಬಿಟ್ಟ ಸ್ಥಳ ತುಂಬಿರಿ. ದೂರದಲ್ಲಿ ಒಬ್ಬ ಡ್ಯಾಶ್ ಹೋಗುತ್ತಿದ್ದ. ದೂರದಲ್ಲಿ ಒಬ್ಬ ಯುವಕ ಬಾಯ್. ಮಳೆ ಬಂತು. ರಸ್ತೆ ಬಲು ಕೆಟ್ಟು ಹೋಗಿತ್ತು. ಆಫ್ಟರ್ ರೈನ್ಫಾಲ್ ದ ರೋಡ್ ಕಂಡೀಷನ್ ವಾಸ್ ವೆರಿ ಬ್ಯಾಡ್. ಮಾಸ್ತರರಿಗೆ ಧನ್ಯವಾದ ಹೇಳಿದರು. ಸರ್ ಥ್ಯಾಂಕ್ಫುಲ್ ಟು ಸರ್. ಧನ್ಯವಾದ ಅಂದರೆ ಥ್ಯಾಂಕ್ಫುಲ್. ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ. ವಿಲ್ ಹೆಲ್ಪ್ ದರ್ ಪರ್ಸನ್. ನಾವು ಹೂ ಸೆಡ್ ಟು ಹೂಮ್. ಯಾರು ಯಾರಿಗೆ ಹೇಳಿದರು. ಅವನನ್ನು ಪ್ರೀತಿಯಿಂದ ಮಾತಾಡಿಸಿರಿ. ಯಾರು ಹೇಳಿದರು. ರಾಮಪ್ಪ ಮಾಸ್ತರರು. ಯಾರಿಗೆ ಹೇಳಿದರು. ವ್ಯಾಪಾರಿಗೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಟು ಹೂಮ್ ಸೆಡ್ ಟು ಹೂಮ್ ಆ್ಯಂಡ್ ಹೂ ಸೆಡ್ ಟು ಹೂಮ್. ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವಾ. ಯಾರು ಹೇಳಿದರು. ವ್ಯಾಪಾರಿ. ಯಾರಿಗೆ ಹೇಳಿದರು. ಯುವಕರಿಗೆ ಹೇಳಿದರು. ನೆಕ್ಸ್ಟ್ ಕ್ವಶನ್. ನೀನೇ ಎತ್ತಿಕೋ. ನಾನೇಕೆ ಎತ್ತಲಿ. ಯಾರು ಹೇಳಿದರು. ಯುವಕ ಹೇಳಿದರು. ಯಾರಿಗೆ ಹೇಳಿದರು. ವ್ಯಾಪಾರಿಗೆ ಹೇಳಿದರು. ನಾವು ಬಿಟ್ಟ ಸ್ಥಳಗಳಲ್ಲಿ ಸ್ವರಗಳು ಒಟ್ಟು ಎಷ್ಟಿದೆ. 13 ವಿಧ. ಅಂದರೆ ಆ ಇಂದ ಅವು ಅಹ ಯೋಗವಾಹಗಳಾಗುತ್ತೆ. ವ್ಯಂಜನಗಳು ಒಟ್ಟು ಕ ಕ ಗ ಗ ಞ ಇದೆಯಲ್ವ. ಕ ಇಂದ ಳವರೆಗೆ 34 ವಿಧ. ಯೋಗವಾಹಗಳು ಒಟ್ಟು 2 ಮತ್ತು ಅಹ. ಇದು ಆದಿಂದ ಔ 13, ಅಹ ಯೋಗವಾಹ ಆ್ಯಂಡ್ ರಿಮೈನಿಂಗ್ ಈಸ್ 34. ಕ ಟು ಲ ಈಸ್ ವ್ಯಂಜನಗಳು. ಅರ್ಥಪೂರ್ಣ ವಾಕ್ಯ ರಚಿಸಿ. ರಮೇಶ್ ಬರುವನು ಊರಿನಿಂದ. ಯು ಹ್ಯಾವ್ ಟು ರೈಟ್ ದ ಸೆಂಟೆನ್ಸ್ ಪ್ರಾಪರ್ಲಿ. ದ ಸೆಂಟೆನ್ಸ್ ಇಸ್ ನಾಟ್ ಎ ಪ್ರಾಪರ್ ಸೆಂಟೆನ್ಸ್. ಇದನ್ನು ಸರಿಪಡಿಸಿ ಬರೀಬೇಕು. ರಮೇಶ್ ಬರುವನು ಊರಿನಿಂದ. ರಮೇಶ ಊರಿನಿಂದ ಬರುವನು. ನಾನು ಹತ್ತಿದೆ ಮರವನ್ನು. ನಾನು ಮರವನ್ನು ಹತ್ತಿದೆ. ರೊಟ್ಟಿಯನ್ನು ತಿಂದಿತು ನಾಯಿ. ನಾಯಿ ರೊಟ್ಟಿಯನ್ನು ತಿಂದಿತು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಕೋಳಿಗೆ ಸೌಂಡ್ ಯಾವ್ದು ಬರುತ್ತೆ. ಕೊಕ್ಕೊ. ಕಾಗೆ ಯಾವ ಕೂಗುತ್ತೆ. ಕಾ ಕಾ ಕಾ. ನಾವು ಗುಂಪಿಗೆ ಸೇರದ ಪದ ಬರೆಯಿರಿ. ವಿ ಹ್ಯಾವ್ ಟು ಚೂಸ್ ಆಡ್ ಒನ್ ಔಟ್. ಓಕೆ. ತಾಯಿ ಮದರ್. ಮಾತೆ ಬಿಗ್ ಮದರ್ ಓನ್ಲಿ. ಮಗಳು ಡಾಟರ್. ಜನನಿ ಮದರ್. ಸೊ ಫ್ರಮ್ ದಿಸ್ ಡಾಟರ್ ಈಸ್ ಅ ಡಿಫ್ರೆಂಟ್ ವರ್ಡ್. ಮಗಳು. ಸೆಕೆಂಡ್ ರೊಟ್ಟಿ ದೋಸೆ ಉಪ್ಪಿಟ್ಟು ಕಿತ್ತಳೆ. ರೊಟ್ಟಿ ಈಸ್ ಎ breakfast item. Dosa also breakfast item. Uppittu also breakfast. Kittala is a fruit. So kittala is a odd one. ನೆಕ್ಸ್ಟ್ ಕೊಟ್ಟಿರೋ ಪದಗಳನ್ನು 3 ಲಿಂಗಗಳಾಗಿ ವಿಂಗಡಿಸಿ ಬರೆಯಿರಿ. ಕೊಟ್ಟಿರೋ ಪದಗಳಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ. ಸ್ತ್ರೀ ಹೆಸರು ಸೂಚಿಸುವ ಹಾಗೆ ದ ನೇಮ್ ಇಟ್ ಸೆಲ್ಫ್ ಸೇ ಇಟ್ ಇಸ್ ಅ ಸ್ತ್ರೀ. ಸ್ತ್ರೀ ಮೀನ್ಸ್ ವುಮನ್, ಲೇಡೀಸ್, ಗರ್ಲ್ಸ್. ಅವುಗಳೆಲ್ಲ ಇದರಲ್ಲಿ ಬರುತ್ತೆ. ಪುಲ್ಲಿಂಗ ಪುರುಷನನ್ನು ಸೂಚಿಸುವ ಲಿಂಗ. ಪುರುಷ ಜೆಂಡರ್, ಮೆನ್, ಬಾಯ್ಸ್ ಆರ್ ದಿಸ್ ಕ್ಯಾಟಗರಿ. ನಪುಂಸಕ ಲಿಂಗ ಗರ್ಲ್ಸ್, ಬಾಯ್ಸ್ ಇವರೆರಡನ್ನು ಬಿಟ್ಟು ಥಿಂಗ್ಸ್ ಆಲ್ ಆರ್ ನಪುಂಸಕ ಲಿಂಗ. ಗಿಳಿ ಎಂಬುದು ನಪುಂಸಕ ಲಿಂಗ. ಅದು ಹೆಣ್ಣ ಗಂಡು ಗೊತ್ತಿಲ್ಲ, ಅದು ನಪುಂಸಕ ಲಿಂಗ. ಮೇಜು ನಪುಂಸಕ ಲಿಂಗ. ಕಾವ್ಯ ಹೆಣ್ಣಿನ ಹೆಸರು, ಗರ್ಲ್ ಸ್ತ್ರೀ ಲಿಂಗ. ಹಸು ನಪುಂಸಕ ಲಿಂಗ. ಬಾಲಕ ಪುರುಷ, ಬಾಲಕ ಇಸ್ ಅ ಬಾಯ್, ಸೊ ಪುಲ್ಲಿಂಗ. ದೊಡ್ಡಪ್ಪ ಮೀನ್ಸ್ ಅಂಕಲ್, ಸೊ ಇಟ್ ಈಸ್ ಅ ಪುರುಷ, ಆಗ ಪುಲ್ಲಿಂಗ. ಮಾವ ಅಂದರೆ ಮಮ್ಮಾಸ್ ಬ್ರದರ್, ಸೊ ಇಟ್ ಈಸ್ ಅ ಬ್ರದರ್ನು, ಸೊ ಪುರುಷ ಪುಲ್ಲಿಂಗ. ಶಿಕ್ಷಕ ಮಾಸ್ಟರ್, ಸರ್, ಇಟ್ ಈಸ್ ಅ ಪುರುಷ, ಸೊ ಪುಲ್ಲಿಂಗ. ಲೇಖಕಿ, ಖಿ ಅಂದೆ ಬಂದರೆ ಗರ್ಲ್.
ಕ ಎಂದು ಬಂದರೆ ಬಾಯ್. ಲೇಖಕಿ ಆಗ ಸ್ತ್ರೀಲಿಂಗ, ಲೇಖಕ ಪುಲ್ಲಿಂಗ, ಅಸ್ನ ಎಂಬುದೊಂದು ಹುಡುಗಿಯ ಹೆಸರು ಸ್ತ್ರೀಲಿಂಗ, ಮರೆಯಂ ಎಂಬುದು ಹುಡುಗಿಯ ಹೆಸರು ಆಗ ಸ್ತ್ರೀಲಿಂಗ. ಅಕ್ಟೋಬರ್ 2 ಈ ಪಾಠದ ನಮಗೆ ಒನ್ ಶಾಟ್. ಪದಗಳ ಅರ್ಥ ಬರೆಯಿರಿ. ನೆನಪು, ಸ್ಮರಣೆ, ಮೆಮೊರಿ, ಸತ್ಯ, ನಿಜ, ಟ್ರುತ್, ನುಡಿ, ಮಾತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಲ್ಲಿ ಗಾಂಧೀಜಿಯವರು ಮಧುರ ಪ್ರೀತಿಯನ್ನು ಹೇಗೆ ಬೀರಿದರು? ಮೀನ್ಸ್ ದ ಸ್ವೀಟ್ ಬಿಹೇವಿಯರ್ ಆಫ್ ಗಾಂಧೀಜಿ. ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯನ್ನು ಬೀರಿದರು. ಗಾಂಧೀಜಿಯವರು ಉಚ್ಚ ನೀಚ ಮೀನ್ಸ್ ರಿಚ್ ಆ್ಯಂಡ್ ಪುವರ್ ಭಾವವ ಅಳಿಸಿ ಮಧುರ ಪ್ರೀತಿ. ರಿಚ್ ಆ್ಯಂಡ್ ಪುವರ್ ಎಂಬ ಇದು ನಮಗೆ ಇಂಡಿಪೆಂಡೆನ್ಸ್ ಡೇ ತುಂಬ ಇತ್ತು ಆ ಟೈಮಲ್ಲಿ. ಇರುವವನಿಗೆ ತುಂಬ ದುಡ್ಡು, ಇಲ್ಲದವನಿಗೆ ಎಂಥವೂ ಇಲ್ಲ, ಆ ಥರ ಇತ್ತು. ಆಗ ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯನ್ನು ಬೀರಿದರು. ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ಮೀನ್ಸ್ ಬರ್ತ್ ಡೇಟ್ ಆಫ್ ಗಾಂಧೀಜಿಯವರು. ಗಾಂಧೀಜಿಯವರಿಗೆ ಯಾವುದು ಆಧಾರವಾಗಿತ್ತು? ಮೀನ್ಸ್ ಮೇನ್ ಪಿಲ್ಲರ್ ಸತ್ಯ ಮತ್ತು ಅಹಿಂಸೆ, ಟ್ರೂತ್ಫುಲ್ನೆಸ್ ಆ್ಯಂಡ್ ನಾನ್ ವೈಲೆನ್ಸ್, ಅಹಿಂಸೆ. ಗಾಂಧೀಜಿಯವರು ಯಾವ ದಾರಿಯನ್ನು ತುಳಿಯಲಿಲ್ಲ? ಅನೀತಿ ದಾರಿಯನ್ನು ಗಾಂಧೀಜಿಯವರು, ಯು ಹ್ಯಾವ್ ಟು ರೈಟ್ ಫುಲ್ ಸೆಂಟೆನ್ಸ್. ಗಾಂಧೀಜಿಯವರು ಅನೀತಿ ದಾರಿಯನ್ನು ತುಳಿಯಲಿಲ್ಲ. ನೆಕ್ಸ್ಟ್ ಇಸ್ ಸ್ವಂತ ವಾಕ್ಯ. ಸತ್ಯ, ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಯು ಹ್ಯಾವ್ ಟು ಸೇ ಟ್ರೂತ್ ಆಲ್ವೇಸ್. ಮಧುರ, ಗಾಂಧೀಜಿಯವರು ಮಧುರ ಪ್ರೀತಿಯನ್ನು ಬೀರಿದರು. ಸ್ವೀಟ್ ಬಿಹೇವಿಯರ್ ಆಫ್ ಗಾಂಧೀಜಿ. ಕೊಟ್ಟಿರುವ ಪದಗಳಿಗೆ ಸರಿಯಾಗಿ ಪದ ಆರಿಸಿ ಬರೆಯಿರಿ. ಫ್ರಮ್ ದ ಗಿವನ್ ಆನ್ಸರ್ ಚೂಸ್ ದ ಕರೆಕ್ಟ್ ಆನ್ಸರ್. choice. From the given choice you have to choose correct answer. ಬನ್ನಿರಿ ಎಲ್ಲರೂ ಡ್ಯಾಶ್ ಆಡುವ. fill in the blanks, but answer is given. ಹಾಡಿ ಕೂಡಿ ಮಾಡಿ. ಬನ್ನಿರಿ ಎಲ್ಲರೂ ಕೂಡಿ ಆಡುವ. come everybody will sing together. ಬಾಗಲೇ ಇಲ್ಲ ತಲೆಯನ್ನು. ಗಾಂಧೀಜಿಯವರು ಬಾಗಲೇ ಇಲ್ಲ, ಬ್ರಿಟಿಷರ ಮುಂದೆ ತಲೆಯನ್ನು ಬಾಗಲೇ ಇಲ್ಲ. ದಿಸ್ ಆನ್ಸರ್. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ. ಏನನ್ನು ಬಿಟ್ಟು ಹೋದರು? ಶ್ರಮ, ಹಾರ್ಡ್ ವರ್ಕ್. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಹೋದರು. ವಿರುದ್ಧಾರ್ಥಕ ಪದ ಬರೆಯಿರಿ. ಅಪೋಸಿಟ್ ವರ್ಡ್. ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮ, ಹಿಂಸೆ, ಅಹಿಂಸೆ, ನೀತಿ, ಅನೀತಿ. ಕನ್ನಡ ಅಂಕಗಳ ಹೆಸರು ಬರೆಯಿರಿ. ಸೊ 11 to 20 number names you have to write. Here I don't have a place to write, that's why I didn't wrote. Okay, 11 to 20 I'll try to write now. So Kannada number names from 11 to 20. 11, 12, 13, 14, 15, 16, 17, 18, 19, 20 ಅಂತ ಬರ್ಕೊಳ್ಬೇಕು. ಜಾಗ ಫಸ್ಟ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದೆ, ಅದರ ನಂತರ ನಾನು ಇದನ್ನು ಬರಿತಾ ಇದ್ದೀನಿ, ಅದಕ್ಕೆ ನಾನು ಜಾಗ ಬಿಡಲಿಲ್ಲ. ವಚನ ಬದಲಿಸಿ ಮೀನ್ಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಮರ ಸಿಂಗ್ಯುಲರ್, ಮರಗಳು, ವೆರಿ ಈಸಿಗಳು. ಸಮ್ ಲೆಟರ್ಸ್ ಆರ್ ಡಿಫ್ರೆನ್ಸ್. ಜನ, ಜನರು. ಓಕೆ, ದಿಸ್ ಇಸ್ ಸಿಂಗ್ಯುಲರ್, ಪ್ಲೂರಲ್. ಏಕವಚನದಲ್ಲಿದೆ, ಬಹುವಚನ. ವನ ಏಕವಚನ ಒಂದು, ವನಗಳು ತುಂಬ. ಬಹುವಚನ ಅಂದರೆ ತುಂಬ ಇರುತ್ತೆ, 2 3. ಏಕವಚನ ಏಕ ಅಂದರೆ ಒಂದು. ದೇಶ, ದೇಶಗಳು. ಹಸು, ಹಸುಗಳು. ಓಕೆ, ನೆಕ್ಸ್ಟ್ ಲೆಸನ್ ಇಸ್ ಕಾಗದ ದೋಣಿ ಎಂಬ ಪದಗಳ ಅರ್ಥ. ಆಕೃತಿ, ಆಕಾರ, ಬದಿ, ಪಕ್ಕ, ಮಜಾ, ಸಂತೋಷ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಾಗದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಯಾವುವು? ಕಾಗದ ದೋಣಿ ಮಾಡಲು ಬೇಕಾಗುವ ವಸ್ತುಗಳು ಕಾಗದ, ಕತ್ತರಿ, ಅಂಟು. ವಾಟ್ ಆರ್ ಥಿಂಗ್ಸ್ ಆರ್ ನೀಡೆಡ್ ಟು ಪ್ರಿಪೇರ್ ಬೋಟ್, ಪೇಪರ್ ಬೋಟ್? ಕಾಗದ, ಪೇಪರ್, ಕತ್ತರಿ, ಸಿಸರ್, ಅಂಟು ಮೀನ್ಸ್ ಗಮ್. ನೆಕ್ಸ್ಟ್, ಮಕ್ಕಳು ಮಾಮನ ಮನೆಗೆ ಏಕೆ ಬಂದರು?
ವೈ ಕಿಡ್ಸ್ ಆರ್ ಕೇಮ್ ಟು ಅಂಕಲ್ಸ್ ಮೀನ್ಸ್ ಮಾಮಾಸ್ ಹೌಸ್. ಕಾಗದದ ದೋಣಿ ಮಾಡುವುದನ್ನು ಕಲಿಯಲು, ಟು ಲರ್ನ್ ಟು ಪ್ರಿಪೇರ್ ಹೌ ಟು ಪ್ರಿಪೇರ್ ಪೇಪರ್ ಬೋಟ್. ದೋಣಿಯಲ್ಲಿ ಚಲಿಸುತ್ತದೆ, ದೋಣಿ ನೀರಿನಲ್ಲಿ ಚಲಿಸುತ್ತದೆ. ಬೋಟ್ ವೇರ್ ಇಟ್ ವಿಲ್ ರನ್ ಮೀನ್ಸ್ ಆನ್ ವಾಟರ್. ಬಿಟ್ಟ ಸ್ಥಳ ತುಂಬಿರಿ. ಬೆಕ್ಕು ಹಾಲನ್ನು ಕುಡಿಯುವುದು. ರಾಮನು ಗಿಡವನ್ನು ನೆಡುವನು, ಮಕ್ಕಳು ಪಾಠವನ್ನು ಕಲಿಯುವರು, ಜನರು ಜಾತ್ರೆಗೆ ಹೋಗುವರು. ಓಕೆ, ಬೆಕ್ಕು ಹಾಲನ್ನು ಕುಡಿಯುವುದು, ಕ್ಯಾಟ್ ಈಸ್ ಡ್ರಿಂಕಿಂಗ್. ರಾಮನು ಗಿಡವನ್ನು ನೆಡುವನು, ರಾಮ ಈಸ್ ಗಿಡವನ್ನು ನೆಡುವನು ಮೀನ್ಸ್ ಪ್ಲಾಂಟಿಂಗ್ ಟ್ರೀ. ಮಕ್ಕಳು ಪಾಠವನ್ನು ಕಲಿಯುವರು, ಕಿಡ್ಸ್ ಆರ್ ಸ್ಟಡಿ. ಓಕೆ, ಪಾಠ ಮೀನ್ಸ್ ಲೆಸನ್. ಜನರು ಜಾತ್ರೆಗೆ ಹೋಗುವರು, ದ ಆನ್ಸರ್ ಆಗಿ ಕುಡಿಯುವುದು, ಹೋಗುವರು, ನೆಡುವನು, ಕಲಿಯುವರು. ಆಪ್ಷನ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಚೂಸ್ ದ ಪ್ರಾಪರ್ ವರ್ಡ್. ನೆಕ್ಸ್ಟ್ ಈಸ್ ಸ್ವಂತ ವಾಕ್ಯದ ಓನ್ ಸೆಂಟೆನ್ಸ್. ಕಾತರ, ನಾನು ಪ್ರವಾಸಕ್ಕೆ ಹೋಗಲು ಕಾತರದಿಂದ ಕಾಯುತ್ತೇನೆ. ಎಕ್ಸೈಟ್ಮೆಂಟ್. ಟು ಗೋ ಟೂರ್, ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಟೂರ್. ಬಿಟ್ಟ ಸ್ಥಳ ತುಂಬಿರಿ ಮೀನ್ಸ್ ಆಪ್ಷನ್ಸ್ ಆರ್ ಗಿವನ್, ಯು ಹ್ಯಾವ್ ಟು ರೈಟ್. ಮಾಡುತ್ತಾನೆ, ಆಡುತ್ತಿದ್ದಾರೆ, ಓದಿದಳು, ಬಂದರು, ಹಾಡುತ್ತಿವೆ. ಜನರು ಸಂತೆಯಿಂದ ಬಂದರು. ರಾಮ ತೋಟದಲ್ಲಿ ಕೆಲಸ ಮಾಡುತ್ತಾನೆ. ರಮ್ಯ ಪಾಠವನ್ನು ಓದಿದಳು. ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿವೆ. ಜನರು ಸಂತೆಯಿಂದ ಬಂದರು. ರಾಮ ತೋಟದಲ್ಲಿ ಕೆಲಸ ಮಾಡುತ್ತಾನೆ. ರಮ್ಯ ಪಾಠವನ್ನು ಓದಿದಳು. ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿವೆ. ನೆಕ್ಸ್ಟ್, ಕೊಟ್ಟಿರುವ ವಾಕ್ಯದ ವಚನ ಬರೆಯಿರಿ. ಮೀನ್ಸ್ ಇಟ್ ಇಸ್ ಏಕವಚನ ಆರ್ ಬಹುವಚನ, ದಟ್ ವಿ ಹ್ಯಾವ್ ಟು ರೈಟ್. ಮಗು ಮೀನ್ಸ್ ಏಕವಚನ, ಒಂದಲ್ವ, ಮಲಗಿತು. ಅಂಡರ್ಲೈನ್, ಮಗುನ ಮಾಡಿದ್ದಾನೆ, ಏಕವಚನ, ಸಿಂಗುಲರ್. ನಾಯಿಗಳು ಅಂದರೆ ತುಂಬ, ಒಂದು ನಾಯಿ ಇಲ್ಲ, ತುಂಬ ಇದೆ. ನಾಟ್ ಒನ್ ಡಾಗ್, ಮೆನಿ ಡಾಗ್ಸ್ ಇದೆ. ನಾಯಿಗಳು ಓಡುತ್ತಿವೆ, ಬಹುವಚನ, ಮೆನಿ. ಬಹು ಅಂದರೆ ಮೆನಿ. ಶಿಕ್ಷಕರು ಕತೆ ಹೇಳಿದರು. ಶಿಕ್ಷಕರು ಅಂದರೆ ತುಂಬ ಇದ್ದಾರೆ, ಆಗ ಬಹುವಚನ. ನೆಕ್ಸ್ಟ್, ವಚನ ಬದಲಿಸಿ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಆಗ ಬಣ್ಣಗಳು ಕೊಟ್ಟಿದ್ದಾರೆ, ಅದರ ಸಿಂಗುಲರ್ ಈಸ್ ಬಣ್ಣ, ಏಕವಚನ. ಗಿಡ ಈಸ್ ಗಿವನ್, ದಟ್ ಈಸ್ ಪ್ಲೂರಲ್ ಈಸ್ ಗಿಡಗಳು, ಬಹುವಚನ ಆಗುತ್ತೆ. ಮಗು ಕೊಟ್ಟಿದ್ದಾರೆ, ಅದರ ಬಹುವಚನ ಏನಾಗುತ್ತೆ, ಪ್ಲೂರಲ್ ಮಕ್ಕಳು. ಮಾವ ಮಾವಂದಿರು. ಜನರು ಕೊಟ್ಟಿದ್ದಾರೆ, ಜನ. ಓಕೆ, ಬಣ್ಣಗಳು ಬಹುವಚನ, ಪ್ಲೂರಲ್, ಅದಕ್ಕೆ ಬಣ್ಣ ಆಗುತ್ತೆ. ಗಿಡ ಅಂದರೆ ಬಹುವಚನದಲ್ಲಿ ಗಿಡಗಳು. ಮಗು ಈಸ್ ಸಿಂಗಲ್, ಮಕ್ಕಳು ತುಂಬ, ಬಹುವಚನ. ಮಾವ ಒಬ್ಬರು, ಮಾವಂದಿರು ತುಂಬ ಮಾವಂದಿರು. ಜನ ಸ್ವಲ್ಪ ಜನ, ಜನರು ತುಂಬ. ಥ್ಯಾಂಕ್ ಯು ಎವ್ರಿಬಡಿ.